ನೀವು ನಿಮ್ಮ ಅಣ್ಣನ ಹತ್ರ ಹೋಗಿ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೀರ. ಆದರೆ ನಿಮ್ಮ ಅಣ್ಣ ನೀನು ಇಲ್ಲಿರಬೇಡ ಅಲ್ಲೇ ಹೋಗಿ ಕೆಲಸ ಮಾಡು ಅಂತ ವಾಪಸ್ ಕಳಿಸಿದ್ದಾರೆ ಅಂದರೆ ಅದರ ಹಿಂದೆ ಏನೋ ಒಂದು ಉದ್ದೇಶ ಇರಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಯೋಚನೆ ಮಾಡಿ. ಆ ಕಂಪ್ನಿ ನಿಮ್ಮ ತಂದೆಯವರು ಕಟ್ಟಿದಂಥ ಕಂಪ್ನಿ. ಅದನ್ನು ನಿಮ್ಮ ಅಣ್ಣ ಬೆಳೆಸಿದ್ರು. ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಿರೋದು ನೀವೊಬ್ಬರೇ. ಈಗ ನೀವು ಆ ಕಂಪ್ನಿ ಬಿಟ್ಟು ಬಂದುಬಿಟ್ರೆ ಆ ಕಂಪ್ನಿ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಈ ಕಾರಣಕ್ಕೆ ನಿಮ್ಮ ಅಣ್ಣ ನಿಮ್ಮನ್ನು ಅಲ್ಲೇ ಇರು ಅಂತ ಹೇಳಿದ್ದು. ನೀವು ಹೀಗೆ ಜಗಳ ಆಡಿಕೊಂಡು ಮನೆ ಬಿಟ್ಟೆ ಬಂದ್ಬಿಟ್ಟಿದ್ದೀರ. ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಯೋಚನೆ ಮಾಡಿ. ಕಟ್ ಮಾಡ್ತಾ ಇದ್ದಾನೆ. ಯಾಕೆ ಕಟ್ ಮಾಡ್ತಿದ್ದೀರಾ ಅಳಿ ಅಂದರೆ ಮಾತಾಡಿ. ಆಮೇಲೆ ಮಾತಾಡ್ತೀನಿ ಮಾವ. ಶಕುಂತಲಾ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ರಿಸೀವ್ ಮಾಡು. ಇವ್ರು ಇಲ್ಲೇ ಇದ್ದಾರೆ ಅಂತ ಹೇಳು. ಇಲ್ಲೇ ಅವ್ರು ಸುಮ್ಮನೆ ಗಾಬರಿ ಆಗ್ತಾರೆ. ಹಲೋ, ಮಂದಾಕಿನಿ ಅವರೇ, ಪಾರ್ಥ ಮತ್ತು ಅಪೇಕ್ಷಾ ಅಲ್ಲಿಗೆ ಬಂದಿದ್ದಾರಾ? ಹಾಂ, ಇಲ್ಲೇ ಇದ್ದಾರೆ. ಹಾಗಾದರೆ ಅವ್ರು ನಮ್ಮ ಮನೆಗೆ ಬರೋಕ್ಕೆ ಹೇಳ್ತೀರಾ? ನಾನು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಸರಿ, ಈಗಲೇ ಹೇಳಿ ಕಳಿಸ್ತೇನೆ. ಥ್ಯಾಂಕ್ ಯು. ನೋಡಿದ್ರೆ ಅಳಿ ಅಂದರೆ ನೀವು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಮಂದಾಕಿನಿಗೆ ನಿಮ್ಮ ತಾಯಿ ಫೋನ್ ಮಾಡಿದ್ದಾರೆ. ನೀವು ಈ ಥರ ಜಗಳ ಆಡ್ಕೊಂಬಂದರೆ ನಿಮ್ಮ ತಾಯಿಗೆ ಎಷ್ಟು ಸಂಕಟಾಗಿರುತ್ತೆ ಯೋಚನೆ ಮಾಡಿ. ನೋಡಿ, ತಂದೆ ತಾಯಂದ್ರಿಗೆ ಎಷ್ಟೇ ಮಕ್ಕಳಿದ್ರೂ ಅವರೆಲ್ಲ ಅನ್ಯೋನ್ಯವಾಗಿರಬೇಕು ಅಂತ ಆಸೆ ಪಡ್ತಾರೆ. ನೀವು ಈ ಥರ ಬಂದಿರೋದ್ರಿಂದ ಅವ್ರಿಗೆ ತುಂಬ ನೋವಾಗಿರುತ್ತೆ. ನನಗೆ ಗೊತ್ತು, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ನಿಮ್ಗೆ ಆಗಿರೋ ನೋವನ್ನು ಮರೆತು ಮನೆಗೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದೇನೇ ಇದ್ದರೂ ನೀವಿಬ್ಬರು ದಯವಿಟ್ಟು ಈಗ ಮನೆಗೆ ಹೋಗಿ. ಹೀಗೆ ಮನೆ ಬಿಟ್ಟು ಬರೋದು ಸರಿಯಲ್ಲ. ನೋಡಿ, ನಿಮ್ಮನ್ನು ಕಳಿಸ್ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. ನಿಮ್ಮನ್ನು ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ನೀವಿಬ್ಬರು ನಮಗೋಸ್ಕರನಾದರೂ ಮನೆಗೆ ಹೋಗಿ. ಸರಿ ಮಾವ. ಏನಂಕಲ್, ಇಷ್ಟು ದಿವಸ ಎಲ್ಲೋಗಿದ್ರಿ? ನಾಪತ್ತೆ ಆಗ್ಬಿಟ್ಟಿದ್ದೀರಾ? ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಮ್ಮದು. ಎಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ಮತ್ತಿನ್ನೇನು ಸಮಾಚಾರ ಅಂಕಲ್? ಏನು ನಡೀತಾ ಇದೆ ಅಲ್ಲಿ? ಆನಂದಪ್ಪ, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಣಪ್ಪ. ಸಮಸ್ಯೆನಾ? ಏನಂಕಲ್ ಅದು? ಪಾರ್ಥ ಗೌತಮ್ ಹತ್ರ ಕೆಲಸ ಕೇಳ್ಕೊಂಬಂದಲ್ಲ, ಅದು ನಮ್ಮ ಕಿರಾತಕ ಜಯದೇವ್ ಗೊತ್ತಾಗಿ ಇಬ್ರು ಕೈ ಮಿಲಾಯಿಸೋಷ್ಟು ಜಗಳ ಆಡ್ಕೊಂಡ್ರು ಕಣೋ. ನಮ್ಮ ಪಾರ್ಥ ಅದೇ ಸಿಟ್ಟಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟ ಕಣಪ್ಪ. ಏನು, ಪಾರ್ಥ ಮನೆ ಬಿಟ್ಟು ಹೋಗ್ಬಿಟ್ನಾ? ಅವನು ಮನೆ ಬಿಟ್ಟು ಸೀದಾ ಮಾವನ ಮನೇಲಿ ಇದ್ದಂತೆ. ನಮ್ಮ ಸಿಸ್ಟರು ಫೋನ್ ಮಾಡಿಬಿಟ್ಟು ಬರಕ್ಕೆ ಹೇಳಿದಾಳೆ. ಸೊ ಸತ್ಯ, ಹೆಂಗೋ ಸಮಸ್ಯೆ ಅಲ್ಲಿಗೆ ಬಗೆಹರಿತಲ್ಲ. ಹೂ ಕಣಪ್ಪ, ಅಲ್ಲಿಗೆ ಮುಗೀತ ಆನಂದಪ್ಪ. ಮತ್ತೆ ಇನ್ನೇನು ಸಮಾಚಾರ ಅಂಕಲ್? ಇನ್ನೇನು ಮತ್ತೆ ಆನಂದಪ್ಪ, ನೀನು ಮಲ್ಲಿ ಅಲ್ಲಿ ಕಡ್ಡಿಗೀರಿದ್ದೀರಾ, ಅಂಡು ಸುಟ್ಟು ಬೆಕ್ಕಿಂತರ ಹೆಂಗೆಂಗೋ ಆಡ್ತವನೆ. ಆದ್ರಿಂದ ನನ್ನ ಹೊಟ್ಟಿನ ಅಸಿಡಿಟಿ ಎಲ್ಲ ಕಡಿಮೆ ಆಗಿ ತಣ್ಣಗಿದ್ದೀನಿ ಕಣಪ್ಪ ಈಗ. ಹೌದಾ? ಅಂದರೆ ಆ ಸಮಯ ಫುಲ್ ಟೆನ್ಷನಲ್ಲಿದ್ದಾನೆ ಅಂತಾನೆ? ಬರೀ ಟೆನ್ಷನ್ ಅಲ್ಲ ಆನಂದಪ್ಪ, ಹೈ ಟೆನ್ಷನ್ ಆಗಿ ಹೈಪರ್ ಟೆನ್ಷನ್ಗೆ ಕನ್ವರ್ಟ್ ಆಗಿ ಹೈ ಟೆನ್ಷನ್ ವೈರ್ ಆಗಿಬಿಟ್ಟಿದೆ ನಾಳೆ ಮೈಯ. ಏನಾದರೂ ಸ್ವಲ್ಪ ಟಚ್ ಆದರೆ ಉರಿದು ಬಿಡ್ತಾನೆ.
ಆನಂದಪ್ಪ ಏನಾದರೂ BP ಮೀಟ್ರ್ ಇದ್ರೆ ಅದು ಡಮ್ ಅಂತ ಸಿಡಿದು ಬಿಟ್ಟಿರೋದು. ಅಲ್ಲ, ಎಕ್ಸಾಮ್ ಬರೀತಿರೋದು ಮಲ್ಲಿ, ಇವನು ತಲೆ ಕೆಡಿಸ್ಕೊಂಡು ಒಳಗಡೆ ಉರಿತಾ ಇದ್ದಾರೆ ಕಣಪ್ಪ. ಶಬ್ಬಾಷ್, ಅದು ನಮ್ಮ ಹುಡುಗಿಗೆ ಎಷ್ಟು ಹಿಂಸೆ ಕೊಟ್ಟ ಅಂಕಲ್ ಅವನು. ಅನುಭವಿಸ್ತಾ ಇದ್ದಾನಲ್ಲ, ಅನುಭವಿಸ್ಬೇಕು. ಹೇಳ್ತಾರಲ್ಲ ದೊಡ್ಡವರು, ಮಾಡಿದುಣ್ಣ ಮಾರಾಯ ಅಂತ. ಯಾರು ವಿಷ ಇಡ್ತಾರೋ ಒಂದಲ್ಲ ಒಂದು ದಿವಸ ಅದೇ ವಿಷನ ಅವರು ಉಣ್ಬೇಕಾಗತ್ತೆ. ಮತ್ತೆ ಇನ್ನೇನು ಸಮಾಚಾರ? ನಮ್ದು ಏನಿರುತ್ತೆ ಆನಂದಪ್ಪ, ಸಮಾಚಾರ ಎಲ್ಲ ನೀನು ಹೇಳ್ಬೇಕಪ್ಪ, ನಾವು ಕೇಳಿಸಿಕೊಳ್ಳೋದಷ್ಟೇ. ಆನಂದಪ್ಪ, ಗೌತಮ್ ಭೂಮಿಕೆಲ್ಲ ಹೆಂಗಿದ್ದಾರೆ? ಮಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ತಾನೆ? ಎಲ್ಲರೂ ಸೂಪರ್ ಆಗಿದ್ದಾರೆ ಅಂಕಲ್. ಈಗ ಮಲ್ಲಿಗೆ ಎಕ್ಸಾಮ್ ನಡೀತಾ ಇದೆಯಲ್ಲ, ಹಾಗಾಗಿ ಆ ಮನೇಲಿ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಯಾರು ಆ ಕಡೆ ಓಡಾಡಂಗಿಲ್ಲ, ಕಂಡಲ್ಲಿ ಗುಂಡು, ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಆನಂದಪ್ಪ, ಆ ಹುಡುಗಿ ಜೀವನ ಒಂದು ಟ್ರ್ಯಾಕಿಗೆ ಬರುತ್ತೆ ಅಂದರೆ ಸಂತೋಷನೇ ಅಲ್ವಾ? ಚೆನ್ನಾಗಿ ಓದಲಿ, ಚೆನ್ನಾಗಿ ಎಕ್ಸಾಮ್ ಬರೀಲಿ, ಟಾಪಲ್ಲಿ ಬರಲಿ. ಆನಂದಪ್ಪ, ನಾನು ನಾಳೆ ಅವಳ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ತೀನಿ ಕಣಪ್ಪ. ಹಾಂ, ಮಾಡಿಸಿ ಒಳ್ಳೇದಾಗಬೇಕು ಅವಳಿಗೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸಿಹಿ ಸುದ್ದಿ ಇದೆ ಅಂಕಲ್. ಈಗ ಹೇಳಲ್ಲ, ನೀವು ಸಿಗ್ತಿರಲ್ಲ ಆಗ ಹೇಳ್ತೀನಿ. ಆನಂದಪ್ಪ, ಹಂಗೆಲ್ಲ ಹೇಳ್ಬಾರ್ದು. ನನಗೆ ಆ ಕ್ಯೂರಿಯಾಸಿಟಿ ಅನ್ನೋದಿದೆಯಲ್ಲ ನನ್ನ ಮಗಂದು ತುಂಬ ಕೆಟ್ಟದ್ದು. ಬೆಂಗಳೂರು ಸಿಟಿ ಅಷ್ಟೇ ದೊಡ್ಡದು, ನನ್ನ ಮನಸ್ಸನ್ನು ಬ್ಯಾಗಲ್ಲಿ ಅದು ಹಿಡಿಸೋದೇ ಇಲ್ಲ ಕಣಪ್ಪ. ಹೇಳ. ಇಲ್ಲ ಅಂಕಲ್, ಈಗಲೇ ಹೇಳಿದ್ರೆ ಮಜಾ ಇರಲ್ಲ. ನೇರವಾಗಿ ಸಿಗ್ತಿರಲ್ಲ ಅವಾಗ ಹೇಳ್ತೀನಿ. ಆಯ್ತು ಕಣಪ್ಪ ಆನಂದಪ್ಪ, ಆಯಿತು. ನನಗೊಂದು ಹೆಲ್ಪ್ ಮಾಡ್ತೀಯ ಆನಂದಪ್ಪ? ಆ ಮಲ್ಲಿ ಹೆಸರಲ್ಲಿ ಪೂಜೆ ಮಾಡಿಸೋದಕ್ಕೆ ಅವಳ ನಕ್ಷತ್ರ ಗೋತ್ರ ಒಂದು ತಿಳಿಸ್ತೀಯ? ಸರಿ ಕಳಿಸ್ತೀನಿ. ಥ್ಯಾಂಕ್ ಯು ಆನಂದಪ್ಪ, ಥ್ಯಾಂಕ್ ಯು. ಹಾಂ ಅಂಕಲ್, ಆಗಾಗ ಫೋನ್ ಮಾಡ್ತಾರೆ, ಕಳೆದೋಗ್ಬಿಡ್ಬೇಡಿ. ಓಕೆ ಆನಂದಪ್ಪ, ಓಕೆ. ಈ ಸಮಯ ಅಯ್ಯೋ ದೇವ್ರೆ, ಡೈರೆಕ್ಟಾಗಿ ಸಿಕ್ಕಾಕೊಂಡ್ಬಿಟ್ಟನಲ್ಲಪ್ಪ. ಏನು ಮಾಡೋದೀಗ? ಏನು ಮಾಡ್ತಾ ಇದೆಯಣ್ಣ? ಏನು ಸಿಕ್ಕ? ಆ ಆನಂದ್ ಜೊತೆ ನಗ್ನಗ್ತಾ ಖುಷಿಯಾಗಿ ಮಾತಾಡ್ತಾ ಇದೆಯಾ? ಆ ಮಲ್ಲಿ ಹೆಸರಲ್ಲಿ ಪೂಜೆ ಬೇರೆ ಮಾಡಿಸಿ ಅಂತ ಹೇಳ್ತಾ ಇದೆಯಾ? ನೀನು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ. ಏನು ಪಾರ್ಟಿ ಚೇಂಜ್ ಮಾಡ್ತಾ ಇದೆಯಾ? ನಿನ್ನ ನಿಯತ್ನ ಅವ್ರಿಗೆ ಅಡ ಇಟ್ಬಿಟ್ಟಿಯಾ? ಅಲ್ಲ ಸಿಸ್ಟರ್, ಏನು ಮಾತಾಡ್ತೀಯ ನೀನು? ಹಾಗೆಲ್ಲ ಆಗೋದಕ್ಕೆ ಸಾಧ್ಯನಾ ಸಿಸ್ಟರ್? ಈ ನಿನ್ನ ಅಣ್ಣನ ಜೀವನ ಎಲ್ಲ ನಿನಗೋಸ್ಕರ ಮೀಸಲ್ತಾನೆ. ಅಮೃತಧಾರೆ